ಇತ್ತೀಚೆಗೆ ನನ್ನ ಮನಸ್ಸಿಗೆ ಹತ್ತಿರವಾಗಿರುವಂತಹ ಪುಸ್ತಕ ಅಂತಂದ್ರೆ ಬೆಟ್ಟದ ಜೀವ, ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಸರ್ ಅವರು ಬರೆದಂತದ್ದು. ಎಷ್ಟೊಂದು ಚೆನ್ನಾಗಿ ಈ ಪುಸ್ತಕವನ್ನು ಬರೆದಿದ್ದಾರೆ ಅಂತಂದ್ರೆ, ಶಂಕರಿ ಮತ್ತು ಗೋಪಾಲಯ್ಯ ಪಾತ್ರದ ಮೂಲಕ ಪತಿ ಪತ್ನಿಗಳು ಅಂದ್ರೆ ಗಂಡ ಹೆಂಡತಿ ಯಾವ ರೀತಿಯಾಗಿರ್ಬೇಕು, ಅವರ ಅನ್ಯೋನ್ಯತೆ ಯಾವ ರೀತಿಯಾಗಿತ್ತು, ಅವರು ವೃದ್ಧಾಪ್ಯದವರೆಗೂ ಕೂಡ ತಮ್ಮ ಸಂಬಂಧವನ್ನ ಯಾವ ರೀತಿಯಾಗಿ ಪ್ರೀತಿಯುತವಾಗಿ ಉಳಿಸ್ಕೊಂಡು ಬಂದು ಅನ್ನುವಂಥದ್ದು ಬಹಳಷ್ಟು ಚೆನ್ನಾಗಿ ಅವ್ರ ಪಾತ್ರದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಲೈಫ್ ನಲ್ಲಿ ಬಹಳಷ್ಟು ಕಷ್ಟ ನೋವುಗಳನ್ನು ಕೂಡ ಹೊಂದಿದ್ರು. ಮಗನ ಅಗಲಿಕೆ, ಮಗಳು ಕೂಡ ದೂರವಾಗುವುದು, ಅಂತ ಒಂದು ಸಂದರ್ಭದಲ್ಲಿ ಕೂಡ ಅವರ ಸಹಾಯದ ಮನೋಭಾವ ಆಗಿರಬಹುದು, ಆಮೇಲೆ ಧೈರ್ಯ ಆಗಿರಬಹುದು, ಅವರ ಒಂದು ಅನ್ಯೋನ್ಯವಾದಂತಹ ಪ್ರೀತಿ ಆಗಿರಬಹುದು, ಎಲ್ಲೂ ಕೂಡ ಕಡಿಮೆ ಆಗಿರ್ಲಿಲ್ಲ. ಹಾಗೆ ಸಮಸ್ಥಿತಿಯಿಂದ ಯಾವ ರೀತಿಯಾಗಿ ಇರುವುದನ್ನು ಅನ್ನೋದು ಕೂಡ ನಾವು ಶಂಕರಿ ಮತ್ತು ಗೋಪಾಲಯ್ಯ ಪಾತ್ರದ ಮೂಲಕ ತಿಳಿದುಕೊಳ್ಬಹುದು. ಹಾಗೆ ಪ್ರಕೃತಿ ಸೌಂದರ್ಯ, ನಿಸರ್ಗ ಪ್ರೇಮ ಅನ್ನುವಂಥದ್ದು ಕೂಡ ಈ ಪುಸ್ತಕದಲ್ಲಿ ನಾವು ತಿಳ್ಕೊಬಹುದು. ಎಷ್ಟೊಂದು ಚೆನ್ನಾಗಿ ನಿಸರ್ಗದ ವರ್ಣನೆಯನ್ನ ಮಾಡಿದ್ದಾರೆ ಅಂತಂದ್ರೆ, ನಾವು ಯಾವುದೇ ನಿಸರ್ಗದ ಪ್ಲೇಸಿಗೆ ಹೋದ್ರೂ ಕೂಡ ಈ ಒಂದು ಪುಸ್ತಕ ಮಾತ್ರ ಖಂಡಿತವಾಗಿ ನೆನಪಾಗಿ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ